ಬೇಜಾರು ಮಾಡ್ಕೊಳ್ದಲೆ ಈ ಕಾರ್ಯಕ್ರಮದಲ್ಲಿ ನಾವು ಯಾವ ಥರ ಭಾಗಿಯಾಗಬೇಕು ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಸ್ತಿಗೆ, ಸಂಯಮಕ್ಕೆ ಮತ್ತು ಒಂದು ಪ್ರಶ್ನೆಗೆ ಭಾಳ ಮಹತ್ವ ಕೊಟ್ಟಿದ್ದು. ಆ ನಿಟ್ಟಿನಲ್ಲಿ 26ನೇ ತಾರೀಕು ಒಂದು 10,000 ಜನಕ್ಕಿಂತ ಹೆಚ್ಚು ಮಿಗಿಲಾಗಿ ನಮ್ಮ ಸಮಾಜದ ಮತ್ತು ಅನ್ಯ ಸಮಾಜದ ಅನ್ಯ ಧರ್ಮಿ ಎಲ್ಲ ಬಂಧುಗಳು ನಮಗೆ ಕೈ ಜೋಡಿಸಿ ಈ ಬಾರಿ ವಿಶೇಷವಾಗಿ ಭೀಮೋತ್ಸವವನ್ನು ಆಚರಿಸ್ಬೇಕು ಅಂತೇಳಿ ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಆ ಕಾರಣಕ್ಕೆ ನಾವು ಪಟ್ಟಣದಲ್ಲಿ ಬಾಬಾ ಸಾಹೇಬ್ರ ಜಯಂತಿ ನಡಿಬೇಕಾದ್ರೆ ಈ ಸಲ ಆನೆ ಮೆರವಣಿಗೆ ಇರುತ್ತೆ, ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬರು ಪ್ರತಿಮೆ ಇರುತ್ತೆ, ಮತ್ತು ವಿವಿಧ ಒಂದು 15ಕ್ಕೂ ಹೆಚ್ಚು ಕಲಾ ತಂಡಗಳು ನಮ್ಮ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡ್ತವೆ. ಮತ್ತು ಒಂದು 50ರಿಂದ 100 ಪುಟಾಣಿ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಷವನ್ನು ಧರಿಸ್ಕೊಂಡು ಮೆರವಣಿಗೆಗೂ ಬರ್ತಾರೆ. ಮತ್ತು ನಮ್ಮ ವಿವಿಧ ಮಹಿಳಾ ಸಂಘಟನೆಗಳು 1,000ಕ್ಕೂ ಹೆಚ್ಚು ಮಹಿಳಾ ಸಂಘಟನಾ ಸದಸ್ಯರುಗಳು ಏನು ಕುಂಭಮೇಳದ ಮೂಲಕ ಕಳಸ ಹೊತ್ಕೊಂಡು ಪೂರ್ಣ ಕುಂಭ ಮೂಲಕ ಬಾಬಾ ಸಾಹೇಬರಿಗೆ ಗೌರವ ಸಲ್ಲಿಸಕ್ಕೆ ಬರ್ತಾರೆ. ಮತ್ತು ಅಲ್ಲಿ ಕೋಡಳ್ಳಿ ಸರ್ಕಲ್ ತಲುಪಿದಂಥ ಸಂದರ್ಭದಲ್ಲಿ ನೀವು ಹೋದ ಬಾರಿ ಗಮನಿಸಿರ್ಬೋದು, ನಮ್ಮ ಮುಸ್ಲಿಂ ಸಮುದಾಯದ ಬಂಧುಗಳು ಎಲ್ರಿಗೂ ಕೂಡ ಜ್ಯೂಸು ಮತ್ತು ಮಜ್ಜಿಗೆ ಕೊಡೋದ್ರ ಮೂಲಕ ಸ್ವಾಗತ ಮಾಡ್ಕೊಂಡ್ರು. ಮತ್ತು ನಮ್ಮ ಸೇಟುಗಳು ನಮ್ಮ ಗುಂಡ್ಲುಪೇಟೆ ನಮ್ಮ ಸಮಾಜದವರು ಸ್ವೀಟ್ ಹಂಚೋದ್ರ ಮೂಲಕ ಬಾಬಾ ಸಾಹೇಬ್ರಿಗೆ ಶುಭಾಶಯನ ಕೊಡಿದ್ರು. ಮತ್ತು ಎಲ್ಲ ಸಮುದಾಯದವರು ಕೂಡ, ಆಮೇಲೆ ವಾಲ್ಮೀಕಿ ಸಂಘಟನೆಯ ಬಂಧುಗಳು ಅಲ್ಲಿ DJ ಹೋಗ್ಬೇಕಾದ್ರೆ ನಾಯಕರ ಬೀದಿಯಲ್ಲಿ ಅವರವರೇ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಭೀಮೋತ್ಸವ ರಥ ಹೋಗ್ಲಿಕ್ಕೆ ಭಾಳ ತುಂಬ ಸಹಾಯ ಮಾಡಿದ್ರು. ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಾವು ನಮ್ಮ ಊರುಗಳಲ್ಲಿ ಈಗ ಆಲ್ರೆಡಿ ನಮ್ಮ ಧೀರಜ್ ಪ್ರಸಾದ್ ಸಾಹೇಬರು ಎಲ್ಲರಿಗೂ ಕೂಡ ಒಂದು ಮಾತಾಡ್ತಾರೆ. ನಮ್ಮ ಊರುಗಳಲ್ಲಿ ಮತ್ತು ಟೌನಲ್ಲಿ ನಮ್ಮ ಸಂಘಟನೆಗಳನ್ನ ಯಾವ ಥರ ಸದೃಢಗೊಳಿಸಿ ಈ ಜಯಂತಿ ಕಳಿಸ್ಬೇಕು. ಮತ್ತು ಇದು ದಯಮಾಡಿ ನಾವು ಯಾಕೆ ವೆಯ್ಟ್ ಮಾಡ್ತಿದ್ವಿ ಅಂದರೆ, ಹಳ್ಳಿಗಳಲ್ಲಿ ಆಲ್ರೆಡಿ ಅಪಪ್ರಚಾರ ಆಗಿದೆ. ಏನಂತ, ಈ ಕಾರ್ಯಕ್ರಮ ಒಂದು ವರ್ಗದ್ದು ಅಥವಾ ಒಂದು ಪಕ್ಷದ್ದು ಒಂದು ಜಾತಿಗೆ ಸೀಮಿತವಾದ್ದು ಅಂತ ಈಗ ಆಲ್ರೆಡಿ ನಾವು ಗುಂಡ್ಲುಪೇಟೆಯಲ್ಲಿ ತಿರುಗಾಡ್ತಿರ್ಬೇಕಾದ್ರೆ ಕೆಲವು ಅಭಿಪ್ರಾಯಗಳು ಬಂದಿರುತ್ತೆ. ಆ ಕಾರಣಕ್ಕೆ ಅದನ್ನು ತೊಡೆದಾಕ್ಬೇಕು. ಇದು ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ಶಾಸಕರು ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲೇ ನಾವು ಪೋಸ್ಟ್ ಬಿಡುಗಡೆ ಕಾರ್ಯಕ್ರಮವನ್ನು, ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ವಿ. ಅದು ಆ ಸುದಿನ ಇವತ್ತು ನಮಗೆ ಬಂದಿದೆ. ಆ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ನಾವು ಯಾವುದೇ ಒಂದು ಸ್ವಾರ್ಥಕ್ಕೋಸ್ಕರ ಯಾರನ್ನೂ ಕೂಡ ಮಾಡ್ತಾ ಇಲ್ಲ. ಇದು ಸಮುದಾಯದ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಾಗಿಲ್ಲ ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತೀವಿ. ಯಾಕೆಂದರೆ ಅಖಿಲ ಭಾರತ ಮಟ್ಟದಲ್ಲಿ ಅಥವಾ ವಿಶ್ವ ಮಟ್ಟದಲ್ಲಿ ನೋಡೋದಾದರೆ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಾಹ್ಮಣರಿಂದ ಹಿಡಿದು ಅಸ್ಪೃಶ್ಯ ಮಹಿಳೆಯವರಿಗೆ ಆಸ್ತಿ ಹಕ್ಕನ್ನು, ರಾಜಕೀಯ ಅಧಿಕಾರದ ಹಕ್ಕನ್ನು, ಶಿಕ್ಷಣದ ಹಕ್ಕನ್ನು, ಔದ್ಯೋಗಿಕ ಹಕ್ಕನ್ನು, ಮತದಾನದ ಹಕ್ಕನ್ನು, ಈ ಥರದ 10 ಹಲವು ಹಕ್ಕುಗಳನ್ನ ಕೇವಲ ಭಾರತ ದೇಶಕ್ಕಲ್ಲ ಇಡೀ ವಿಶ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ಭಾರತದಲ್ಲಿ ಎಲ್ಲ ಹಕ್ಕು ಅಧಿಕಾರಗಳನ್ನ ಎಲ್ಲ ಸಮಾಜದ ಎಲ್ಲ ಧರ್ಮದ ನಾಗರಿಕರಿಗೆ ಏನು ಅಧಿಕಾರವನ್ನು ಕೊಡಿಸಿದ್ರು, ಆ ಅಧಿಕಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನ ಇಟ್ಕೊಂಡು ಜಾರಿ ಮಾಡ್ತಿರ್ತಕ್ಕಂಥದ್ದು ನಿಮಗೆಲ್ಲ ತಿಳಿದಿದೆ. ಆ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರ ನಾಯಕರಲ್ಲ, ಕೇವಲ ಒಂದು ವರ್ಗದ ನಾಯಕರಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸುಳ್ಳು ಮಾಡಿಸ್ಬೇಕು ಅಂತ ಹೇಳ್ತಾ ಇವತ್ತು ಎಲ್ಲ ಸಂಘಟನೆಗಳು ನಮಗೆ ಕೈ ಜೋಡಿಸಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವಜನ ನಾಯಕರು, ಬಹುಜನರ ನಾಯಕರು ಮತ್ತು ಎಲ್ಲ ಧರ್ಮದ ಎಲ್ಲ ಜಾತಿಯ ನಾಯಕರು ಅಂತ ಇವತ್ತು ಸಾಬೀತಾಗುತ್ತೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಬಂಧುಗಳು ನಮಗೆ ಯಾವ ಥರ ನೀವು ಸಾಥ್ ಕೊಡ್ತೀರಿ, ಮತ್ತು ನಿಮಗೆ ಯಾರೂ ಕೂಡ ವಾಲಂಟ್ರಿಯಾಗಿ ನೀವು ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡ್ಬೋದು, ಅಥವಾ ನೀವು ಏನಾದರೂ ಧನ ಸಹಾಯ ಇಲ್ಲ ಅಂದರೂ ಕೂಡ ನೀವು ಏನು ಒಂದು ಫ್ಲೆಕ್ಸ್ ವಹಿಸ್ಕೋಬೋದು, ಅಥವಾ ಒಂದು ಕೂಡಿ ಬರೋಂಥವ್ರಿಗೆ ಒಂದು ಜ್ಯೂಸ್ ವ್ಯವಸ್ಥೆಯನ್ನು ಅಥವಾ ಮಜ್ಜಿಗೆ ವ್ಯವಸ್ಥೆಯನ್ನು, ತಂಪು ಪಾನೀಯಗಳನ್ನ ಮಾಡ್ಬೋದು, ಮತ್ತು ಮಕ್ಕಳಿಗೆ ಏನು ಡ್ರೆಸ್ ಕೊಡಿಸ್ಬೋದು.
₹1 ಆದ್ರೂ ಕೂಡ ನೀವು ಯಾರು ಮನಸಾರೆ ಮಾಡಬೇಕು ಅಂತಿದ್ರಿ ಅವರು ದಯಮಾಡಿ ಯಾರ ಕೈಗೂ ದುಡ್ಡು ಕೊಡಬೇಡಿ. ನಿಮ್ಮ ವಸ್ತುಗಳನ್ನ ಅಥವಾ ಏನಾದ್ರೂ ನೀವು ಏನೇನು ವಹಿಸ್ಕೊತೀರಿ ಅದನ್ನ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತು ಈಗಾಗಲೇ ವಿವಿಧ ಸಂಘಟನೆಗಳಿಗೆ ಅವತ್ತು ಪೂರ್ವಭಾವಿ ಸಭೆಯಲ್ಲಿ ಸೇರಿದಂಗೆ ದಯಮಾಡಿ ತಮ್ಮ ಈಗ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಕ್ಷಣಾ ವೇದಿಕೆ, ಮತ್ತು ಕಾವಲು ಪಡೆ, ದಲಿತ ಸಂಘರ್ಷ ಸಮಿತಿ, ಇವೆಲ್ಲ ಸಂಘಟನೆಗಳು 10 ಹಲವಾರು ಸಂಘಟನೆಗಳೇನಿದೆ, ದಯಮಾಡಿ ನಿಮ್ಮ ಹೆಸರಲ್ಲಿ ಮೇನ್ ಜಾಗದಲ್ಲಿ ಒಂದು ಫ್ಲೆಕ್ಸ್ಗಳು ನಿಮ್ಮ ಒಂದು ಸಂಘಟನೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮೋತ್ಸವಕ್ಕೆ ನಾವು ನಮ್ಮ ಸಂಘಟನೆಯಿಂದ ಶುಭಾಶಯನ ಕೊಡ್ತಿದ್ವಿ ಅಂತ ನಿಮ್ಮ ಸಂಘಟನೆ ಬೋರ್ಡ್ಗಳು ನಮಗಿಂತ ಜಾಸ್ತಿ ಇರಲಿ ಅಂತ ನಾನು ಗೌರವಪೂರ್ವಕವಾಗಿ ತಮಗೆ ಹೇಳ್ತೇನೆ. ಮತ್ತು ಅವತ್ತು ಎಲ್ಲರ ಮನೆಯಲ್ಲೂ ಕೂಡ ಮೇ 26 ಏನಿದೆ ಆ 26ನೇ ತಾರೀಕು ನಮ್ಮ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ದೀಪವನ್ನು ಹಚ್ಚೋದ್ರ ಮೂಲಕ ಒಂದು ವಾಟ್ಸಪ್ ಗ್ರೂಪ್ ಇದೆ. ಆಲ್ರೆಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣಾ ಸಮಿತಿ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ. ಅವತ್ತು ದಯಮಾಡಿ ನಿಜವಾಗಿ ಎಲ್ಲ ಸಮುದಾಯದ ಬಂಧುಗಳು, ಎಲ್ಲ ಧರ್ಮದ ಬಂಧುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ತಮ್ಮ ಮನೆಯಲ್ಲಿ ಫೋಟೋ ಅಥವಾ ಯಾವುದೋ ದೀಪ ಇಟ್ಟು ಒಂದು ಫೋಟೋವನ್ನು ದಯಮಾಡಿ ನಮಗೆ ಸೆಂಡ್ ಮಾಡಬೇಕು ಅಂತ ಈ ಮೂಲಕ ಹೇಳ್ತೀನಿ. ಮತ್ತು ನಿಮ್ಮ ಊರುಗಳಲ್ಲಿ ಏನು ಆಟೋ ಸಂಘದ ಗೆಳೆಯರಿದ್ದಾರೆ, ಅಂಬೇಡ್ಕರ್ ಸಂಘದ ಗೆಳೆಯರಿದ್ದಾರೆ, ಮತ್ತು ಯಜಮಾನರುಗಳು, ಹಾಲಿ ಮಾಜಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮಹಿಳಾ ಸಂಘಟನೆಯ ಸದಸ್ಯರುಗಳು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋಕ್ಕೆ ನಾವು ನಮ್ಮ ಊರುಗಳಲ್ಲಿ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಇದು ಅದ್ದೂರಿಯಾಗಿ ಭೀಮೋತ್ಸವ ಹೋದ್ಸಲಿಗಿಂತ ಜಾಸ್ತಿ ನನ್ನ ಪ್ರಕಾರ ಈ ಸಲ 15ರಿಂದ 20 ಸಾವಿರ ಜನ ಸೇರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕೆಂದರೆ ನಾವು ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಯಾವಾಗ ಜಯಂತಿ ಮಾಡ್ತೀರಿ, ಪಕ್ಷಾತೀತವಾಗಿ ಯಾವಾಗ ಮಾಡ್ತೀರಿ, ಜಾತ್ಯತೀತವಾಗಿ ಯಾವಾಗ ನೀವು ಜಯಂತಿ ಮಾಡ್ತೀರಿ ಅಂತ ನಾವು ಈ ನಮ್ಮ ಒಳ ಮೀಸಲಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಹಳ್ಳಿಗೆ ಹೋದ ಸಂದರ್ಭದಲ್ಲಿ ನಾವು ಸುಭಾಷ್ ಅವರೆಲ್ಲ ಹೋದ ಸಂದರ್ಭದಲ್ಲಿ ಎಲ್ಲರೂ ಬಹಳ ಉತ್ಸುಕರಾಗಿದ್ದಾರೆ. ಆ ಉತ್ಸುಕತೆಯನ್ನು ತುಂಬಲು ನಾವು ನಮ್ಮ ಹಳ್ಳಿಯಲ್ಲಿ ಒಂದು ಆಟೋಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋ ಮತ್ತು ಹೂವಿನ ಅಲಂಕಾರ ಮಾಡ್ಕೊಂಡು ಅವರು ಕೂಡ ಪ್ರೊಸೆಸನಲ್ಲಿ ದಯಮಾಡಿ ಬರಬೇಕು ಅಂತ ಹೇಳ್ತೀನಿ. ಮತ್ತು ಆನೆ ಮೆರವಣಿಗೆ ಈ ಸಲ ಒಂದು ಹೆಂಗಾಗುತ್ತೆ ಅಂದರೆ ಮಿನಿ ದಸರಾ ಆಗುತ್ತೆ. ಗುಂಡ್ಲುಪೇಟೆ ಲೈಟಿಂಗ್ಸ್ ಏನಿದೆ ಅದೇ ಲೈಟಿಂಗ್ಸ್ನ ಮುಂದುವರಿಸೋದಕ್ಕೆ ಮಾತಾಡಿದ್ದೀವಿ ಆಲ್ರೆಡಿ. ಮತ್ತು ಆನೆಯ ಮೆರವಣಿಗೆಗೆ ನಮಗೆ ಪೊಲೀಸ್ ಇಲಾಖೆ, ಫಾರೆಸ್ಟ್ ಇಲಾಖೆ ಮತ್ತು ಅನಿಮಲ್ ಹಸ್ಬೆಂಡ್ರಿ ಇಲಾಖೆ ಕೇವಲ ಇಲ್ಲಿ ನಮ್ಮ ದೊಡ್ಡುಂಡಿ ಗ್ರೌಂಡಿಂದ ದೇವರಾಜ ಅವರದ್ದು ಕ್ರೀಡಾಂಗಣದಿಂದ ಊಟಿ ಸರ್ಕಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲ್ನಲ್ಲಿ ಏನು ನಾವು ಇಟ್ಟಿದ್ದೀವಿ ನೇಮು ಅಲ್ಲಿವರೆಗೆ ಮಾತ್ರ ಭದ್ರತಾ ದೃಷ್ಟಿಯಿಂದ ಅಲ್ಲಿವರೆಗೆ ಪರ್ಮಿಷನ್ ಸಿಕ್ಕಿದೆ. ಆದರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಿಗೆ ಮತ್ತು ನಮ್ಮ MLA ಅವರಿಗೆ ಮತ್ತು ಎಲ್ಲ ಆಫೀಸರ್ಸ್ಗೆ ಧನ್ಯವಾದಗಳನ್ನ ಸಲ್ಲಿಸಬೇಕು. ಯಾಕೆಂದರೆ ಅಲ್ಲಿ ನಲ್ಗಾದ್ರೂ ಕೊಟ್ಟಿದ್ದಲ್ಲ ಈ ಯುದ್ಧದ ಸಂದರ್ಭದಲ್ಲಿ, ಮತ್ತು ಈ ಎಂಥ ಸಂದರ್ಭ ಇದ್ರೂ ಕೂಡ ಅಲ್ಲಿಗೆ ನಮಗೆ ಪ್ರಯತ್ನ ಮಾಡಿ ಕೊಟ್ಟಿದ್ದಾರಲ್ಲ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮದ ಸ್ವರೂಪ ಹೇಗಿರುತ್ತೆ ಅಂತೇಳಿ, ಯಾಕೆಂದರೆ ನಾವು ಜಾಸ್ತಿ ಭಾಷಣ ಮಾಡಬೇಕಾಗಿತ್ತು. ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಬರೋದು ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ವಿಚಾರಗಳನ್ನ ಹಂಚ್ಕೊಳ್ಳೋಣ ಅಂತೇಳಿ ಇಷ್ಟು ಮಾತಾಡಿದೆ. ಇದನ್ನ ಮುಗಿದ ಮೇಲೆ ಈಗ ಸುಭಾಷ್ ಅವರು ಕಾರ್ಯಕ್ರಮದ ಸ್ವರೂಪವನ್ನು ಹೇಳ್ತಾರೆ, ಧೀರಜ್ ಪ್ರಸಾದ್ ಅವರು ಮಾತಾಡ್ತಾರೆ. ದಯಮಾಡಿ ಮತ್ತು ನಮ್ಮ ಶಾಸಕರುಗಳು, ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ಬರೋವರೆಗೆ ಯಾರೂ ಕೂಡ ದಯಮಾಡಿ ಹೋಗ್ದೇನೆ ಈ ಕಾರ್ಯಕ್ರಮ 6 ಗಂಟೆ ಆದ್ರೂ ಕೂಡ ನಾವು ಯಶಸ್ವಿಗೊಳಿಸೋಣ. ಬಾಬಾ ಸಾಹೇಬರಿಗೆ ಈ ಮೂಲಕ ನಾವು ಗೌರವ ಸಲ್ಲಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ಭೀಮಾ ಧನ್ಯವಾದಗಳನ್ನ ಎಲ್ರಿಗೂ ಸಲ್ಲಿಸ್ತೀನಿ. ಜೈ ಭೀಮ್.